ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಎಲ್ ಜೀವನ್, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ. ಈಗ ನನ್ನ ಜೊತೆಗೆ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂಥ ರಘುನಂದನ್ ಅವರಿದ್ದಾರೆ. ಬೆಂಗಳೂರು ಪಶ್ಚಿಮ ಜಿಲ್ಲಾಧ್ಯಕ್ಷರಾದ ದೇವರಾಜು ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ಮಂಜುನಾಥ್ ಮತ್ತು ಸದಸ್ಯರಾದ ವೆಂಕಟೇಶ್ ಅವರಿದ್ದಾರೆ. ಈಗ ನಾವು ಕರ್ನಾಟಕ ಲೋಕಾಯುಕ್ತ ಕಚೇರಿಯ ಮುಂಭಾಗ ನಿಂತಿದ್ದೀವಿ. ನಿನ್ನೆ ದಿನ ಏನು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿ, ಅಂದರೆ ನಮ್ಮ ಕಚೇರಿಯ ಮುಖ್ಯ ಕಚೇರಿ ಇರುವಂತಹ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿ ನಡೀತಾ ಇರುವಂತಹ ವೈಟ್ ಟ್ಯಾಪಿಂಗ್ ಕಾಮಗಾರಿ, ಅಲ್ಲಿ ಸುಮಾರು 2 ತಿಂಗಳಿಂದ ಕಾಮಗಾರಿ ಮಾಡ್ತಾ ಇದ್ದಾರೆ. ಆದರೆ ಅವರು ಹೇಳಿದ್ದು, ಅಧಿಕಾರಿ ಹೇಳಿದ್ದು 2 ತಿಂಗಳಿಂದ ಮಾಡ್ತಾ ಇದ್ದೀವಿ ಅಂತ. ಆದರೆ ಸುಮಾರು 5-6 ತಿಂಗಳಿಂದ ಕಾಮಗಾರಿ ಮಾಡ್ತಾ ಇದ್ದಾರೆ. ನಾವು ಪ್ರತಿ ಸಲಿನೂ ಅಧಿಕಾರಿಗಳಿಗೆ ಹೇಳ್ತಾ ಬರ್ತಾ ಇದ್ವಿ, ನೋಡಿ ಕರ್ನಾಟಕ ಪಾರದರ್ಶಕ ಕಾಯ್ದೆ ಏನು ಹೇಳುತ್ತೆ, ಪ್ರತಿಯೊಂದು ಕಾಮಗಾರಿ ನಡೆಯುವ ಸಂದರ್ಭದಲ್ಲಿ ಕಾಮಗಾರಿ ನಡೆಯುವ ಸ್ಥಳಗಳಲ್ಲಿ ಮಾಹಿತಿ ಫಲಕವನ್ನು ಕಡ್ಡಾಯವಾಗಿ ಪ್ರದರ್ಶನ ಮಾಡಬೇಕು. ಸಾರ್ವಜನಿಕರ ತೆರಿಗೆ ಹಣದಿಂದ ಮಾಡ್ತಾ ಇರುವಂಥ ಕಾಮಗಾರಿಗಳಿದು ಸಾರ್ವಜನಿಕರಿಗೆ ಗೊತ್ತಾಗಬೇಕು. ಈ ವೈಟ್ ಟ್ಯಾಪಿಂಗಿಗೆ ಎಷ್ಟು ಕೋಟಿ ಖರ್ಚಾಗ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂಥ ಗುತ್ತಿಗೆದಾರ ಯಾರು, ಕಾರ್ಯನಿರ್ವಹಿಸುವಂಥ BBMP ಅಥವಾ GBA ಯಾರು ಅಧಿಕಾರಿ ಕೆಳಗಡೆ ಇದು ಕೆಲಸ ನಡೀತಾ ಇದೆ, ಅವರು ಅದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೋ ಇಲ್ವೋ, ಮತ್ತು ಸರಿಯಾಗಿ ಕೆಲಸಗಳು ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಅಥವಾ ಗುತ್ತಿಗೆದಾರರಿಗೆ ಫೋನ್ ಮಾಡಿ ಸ್ಥಳೀಯರು ವಿಚಾರಗಳನ್ನು ತಿಳಿಸಬೇಕು. ಆ ಕಾರಣದಿಂದಾಗಿ ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಆ್ಯಕ್ಟು, ಕರ್ನಾಟಕ ಪಾರದರ್ಶಕ ಕಾಯ್ದೆ ಪ್ರಕಾರ ಕಡ್ಡಾಯವಾಗಿ ಮಾಹಿತಿ ಫಲಕವನ್ನು ಪ್ರದರ್ಶನ ಮಾಡಬೇಕು. ನಾವು ಪ್ರತಿ ಬಾರಿಯೂ ಅಧಿಕಾರಿಗಳು ಸಿಕ್ಕಿದಾಗ ಮತ್ತು ಗುತ್ತಿಗೆದಾರನಿಗೆ, ನೋಡಪ್ಪ ನಮ್ಮ ಕಚೇರಿಯ ಮುಂಭಾಗನೇ ಮಾಡ್ತಾ ಇದ್ದೀರಾ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಭ್ರಷ್ಟಾಚಾರ ಮುಕ್ತ ಮಾಡಬೇಕು, ಲಂಚ ಮುಕ್ತ ಮಾಡಬೇಕು, ಮತ್ತು ಆಡಳಿತದಲ್ಲಿ ಪಾರದರ್ಶಕತೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾ ಇರುವಂಥದ್ದು. ನಮ್ಮ ಕಚೇರಿಯ ಮುಂದೆನೇ ಈ ಥರ ಅಕ್ರಮಗಳು ಅನ್ಯಾಯಗಳು ನಡೀತಾ ಇದೆ, ನಾವು ಸಹಿಸಲ್ಲ. ದಯಮಾಡಿ ಬೋರ್ಡ್ದ ಮಾಹಿತಿ ಫಲಕವನ್ನು ಹಾಕಿ ಅಂತ ನಾವು 3-4 ಬಾರಿ ಅವ್ರಿಗೆ ಮನವಿ ಮಾಡಿದ್ವಿ. ಅದಾದ ನಂತರ 2 ಬಾರಿ ಆಗ್ರಹವನ್ನು ಮಾಡಿದ್ವಿ. ನಿನ್ನೆ ದಿನ ನೀವೆಲ್ಲ ವಿಡಿಯೋದಲ್ಲಿ ನೋಡಿರ್ತೀರ, ನಮ್ಮ ಪಕ್ಷದ ಪೇಜ್ನಲ್ಲಿ ಮತ್ತು ನನ್ನ ಪೇಜ್ನಲ್ಲೂ ಅದನ್ನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀವಿ. ಯಾವ ರೀತಿಯಾಗಿ ಅಧಿಕಾರಿ ಎಕ್ಸಿಕ್ಯೂಟಿವ್ ಇಂಜಿನಿಯರು ಬಾಲಾಜಿ ದರ್ಪದಿಂದ ಮಾತಾಡಿದ್ರು ಅಂತ. ಈ ವಿಚಾರವಾಗಿ ನಾವು 2 ತಿಂಗಳು ಸಮಯ ಕೊಟ್ಟಿದ್ವಿ, ಗಡುವು ಕೊಟ್ಟಿದ್ವಿ. ಅದ ನಂತರ ಕೆಲವು 2 ದಿನಗಳಿಂದ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಪದೇ ಹೇಳ್ತಿದ್ರು. ಆದರೆ ಅಧಿಕಾರಿಗಳು ಮಂಡ್ರು, ನಿಜವಾಗ್ಲೂ ಅವರು ಯಾರಿಗೂ ಕೇರ್ ಮಾಡದೇ ಇರೋವಂಥವ್ರು. ಆ ಕಾರಣದಿಂದ ಅದಕ್ಕೆ ಯಾರಾದರೂ ಒಬ್ಬರು ಕೇರ್ ಮಾಡಬೇಕಲ್ಲ. ಹಾಗಾಗಿ ಇವತ್ತು ಲೋಕಾಯುಕ್ತಕ್ಕೆ ಆ ಅಧಿಕಾರಿ ಮೇಲೆ, ಏನು ಎಕ್ಸಿಕ್ಯೂಟಿವ್ ಇಂಜಿನಿಯರು ಬಾಲಾಜಿ ಮತ್ತು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರು ವಿದ್ಯಾ ಅವ್ರ ಮೇಲೆ ಅವರು ಮಾಡಿರುವಂಥ ಕರ್ತವ್ಯ ಲೋಪ, ಆ ಸ್ಥಳದಲ್ಲಿ ಇರಬೇಕಾದಂಥ ಮಾಹಿತಿ ಫಲಕ ಇಲ್ಲದೇ ಇರುವಂಥದ್ದು ಮತ್ತು ಆ ಕಾಮಗಾರಿಯ ವೀಕ್ಷಣೆಯನ್ನು ಸರಿಯಾಗಿ ಮಾಡದೇ ಇರೋದು ಕುರಿತಾಗಿ ಇವತ್ತು ಲೋಕಾಯುಕ್ತದಲ್ಲಿ ಅವ್ರ ಮೇಲೆ ದೂರನ್ನು ನಾವು ದಾಖಲಿಸಿದ್ದೀವಿ. ಇನ್ನು ಮುಂದೆ ಯಾಕೆಂದರೆ ಇದು ನಾವು ಅಧಿಕಾರಿಗಳಿಗೆ ಹೇಳ್ತಾನೆ ಬರ್ತಾ ಇದ್ವಿ, ಬೇಡ ಪಾರದರ್ಶಕವಾಗಿರಬೇಕು, ದಯವಿಟ್ಟು ಮಾಹಿತಿ ಫಲಕವನ್ನು ಹಾಕಿ, ಏಕೆಂದರೆ ಗೊತ್ತಾಗಬೇಕಲ್ಲ, ಟ್ರಾನ್ಸ್ಪರೆನ್ಸಿ ಅಲ್ವಾ. ಈಗೇನಾದರೂ ಅಧಿಕಾರಿಗಳು ಅಥವಾ ರಾಜಕಾರಣಿಗಳು ಏನಾದರೂ ಅವ್ರ ಮನೆಯಿಂದ ಹಣ ತಂದು ಕಾಮಗಾರಿಗಳನ್ನ ಮಾಡ್ತಾ ಇದ್ದಾರೆ. ಎಷ್ಟೋ ಕಡೆ ಕಾಮಗಾರಿ ಪ್ರಗತಿಯಲ್ಲಿದೆ, ಸ್ಥಳೀಯ ಶಾಸಕರು ಕಾಮಗಾರಿ ಪ್ರಗತಿಯಲ್ಲಿದೆ, ಶಾಸಕರ ಮಗ ಬ್ಯಾನರ್ಗಳನ್ನು ಹಾಕಿಸ್ಕೊಳ್ಳೋದು, ಅದೇ ಬ್ಯಾನರ್ನಿಟ್ಟು ಪೂಜೆ ಮಾಡಿಸುವಂಥದ್ದು ನಡೆದಿದೆ. ಕಾಮಗಾರಿ ಪ್ರಾರಂಭವಾಗುವಂಥ ಸ್ಥಳದಲ್ಲೇ ಆ ಮಂತ್ರಿಗಳು, ಆ ಶಾಸಕನ ಭಾವಚಿತ್ರವನ್ನು ಇಟ್ಟು ಬ್ಯಾನರ್ ಮಾಡಿಸಿ ಅದಕ್ಕೇನೆ ಪೂಜೆ ಮಾಡುವಂಥದ್ದು ಬೆಂಗಳೂರು ನಗರದಲ್ಲಿ ಕೆಲವು ಶಾಸಕರು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವು ಆ ಶಾಸಕರ ಮನೆಯಿಂದ ಹಣ ತಂದಿಲ್ಲ, ಅಧಿಕಾರಿಗಳು ಅವ್ರ ಮನೆಯಿಂದ ಹಣ ತಂದಿಲ್ಲ. ಸಾರ್ವಜನಿಕರು ನಾವು ಕಟ್ಟುವಂಥ ತೆರಿಗೆ ಹಣ ಮತ್ತು ನಮ್ಮ ಹೆಸರುಗಳಲ್ಲಿ ಮಾಡುವಂಥ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಮಾಡುವಂಥ ಸಾಲದಿಂದ ತಂದು ಅಭಿವೃದ್ಧಿ ಎನ್ನುವ ಹೆಸರಿನಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ನಾವು ಕೇಳ್ತಾ ಇರುವಂಥದ್ದು ಟ್ರಾನ್ಸ್ಪರೆನ್ಸಿ ಬರಬೇಕು, ಮಾಹಿತಿ ಫಲಕ ಹಾಕಿ ಅಂತ ಹೇಳಿದ್ವಿ. ಆದರೆ ಅಧಿಕಾರಿಗಳು ಬಗ್ಲಿಲ್ಲ. ಆ ಕಾರಣದಿಂದಾಗಿ ಇವತ್ತು ಲೋಕಾಯುಕ್ತದಲ್ಲಿ ಆ 2 ಅಧಿಕಾರಿಗಳ ಮೇಲೆ ನಾವು ದೂರನ್ನು ಸಲ್ಲಿಸಿದ್ದೀವಿ. ಇದು ನೋಡಾದರೂ ಎಚ್ಚೆತ್ಕೊಂಡು ನಾಳೆ ದಿನನಾದರೂ, ಯಾಕೆ ನಾಳೆ ಅಂತ ಹೇಳ್ತಿದ್ರಲ್ಲ, ಕೊನೆ ಪಕ್ಷ ನಾಳೆ ದಿನನಾದರೂ ಬಾಲಾಜಿ ಅವರೇ ಮಾಹಿತಿ ಫಲಕವನ್ನು ಹಾಕಿಸಿ. ಇಷ್ಟನ್ನು ಹೇಳ್ತಾ ಇನ್ಮೇಲೆ ನಮ್ಮ ಬೆಂಗಳೂರು ನಗರದಲ್ಲಿ ಎಲ್ಲೇ ಕಾಮಗಾರಿಗಳು ನಡೀತಾ ಇದ್ರು ನಮ್ಮ ಪದಾಧಿಕಾರಿಗಳು ಮತ್ತು ಸೈನಿಕರು ಮೊದಲನೇದಾಗಿ ವಿಚಾರವನ್ನು ತಿಳಿಸ್ತೀವಿ. ಅದಕ್ಕೆ ಬಗ್ಲಿಲ್ಲ ಅಧಿಕಾರಿಗಳು ಅಂದರೆ ಲೋಕಾಯುಕ್ತದಲ್ಲಿ ದೂರನ್ನು ಸಲ್ಲಿಸ್ತೀವಿ. ಇಷ್ಟನ್ನು ಹೇಳ್ತಾ ಇವತ್ತು ನನ್ನ ಜೊತೆ ಸಹಕರಿಸಿದಂಥ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಸ್ಕಾರ.